ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕವಿತಾ ಮಧು ಯೂಟ್ಯೂಬ್ ಚಾನಲ್. ನಾನು ಈಗಾಗಲೇ ಒಂದು 2 ವಿಡಿಯೋ ಬ್ಲಾಗ್ ಮಾಡಾಕಿದ್ದೀನಿ. ಅಷ್ಟೊಂದು ಸಪೋರ್ಟ್ ಏನಿಲ್ಲ, ಬಟ್ ಆದರೂ ಪರವಾಗಿಲ್ಲ. ನನ್ನ ಪ್ರಯತ್ನ ನಾನು ಬಿಡಲ್ಲ, ಕಂಟಿನ್ಯೂ ಮಾಡ್ತಾ ಇರ್ತೀನಿ. ನೀವು ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಇದು ನನ್ನ 3ನೇ ದಿನದ ಬ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗೋದ್ರಿಂದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಹಣೆ ಕುಂಕುಮ ಇಟ್ಕೊಂಡು ಆಚೆ ಬಾಗಿಲು ನೀರು ಹಾಕೋಣ ಅಂತ ಹೋದೆ. ಅದಕ್ಕೆ ಮುಂಚೆ ಫಸ್ಟ್ ಬೆಳಗ್ಗೆ ಎದ್ದು ಈ ಸಾಂಗ್ ಕೇಳಿಲ್ಲ ಅಂದ್ರೆ ನಂಗೆ ದಿನ ಚೆನ್ನಾಗಿರುತ್ತೆ ಅಂತಲೇ ಅನಿಸಲ್ಲ. ಒಂಥರ ನೆಮ್ಮದಿ ಅನಿಸುತ್ತೆ ಈ ಸಾಂಗ್ ಕೇಳ್ತಾ ಇದ್ದರೆ. ಅದೇನೋ ಈ ಸಾಂಗ್ ಕೇಳ್ತಾ ಇದ್ದರೆ ಸುತ್ತಮುತ್ತ ನನಗೆ ಪಾಸಿಟಿವ್ ವೈಬ್ಸ್ ಇದೆ ಅಂತ ಅನಿಸ್ತಾ ಇರುತ್ತೆ. ಬನ್ನಿ ಇವಾಗ ಬಾಗಿಲು ನೀರು ಹಾಕೋಣ, ಕಸ ಗುಡಿಸ್ಬಿಟ್ಟು ನೋಡೋಣ ಇನ್ನು ಹೇಗಿದೆ ನನ್ನ ದಿನಚರಿ ಇವತ್ತು ಅಂತ. ಈ ಬೆಂಗಳೂರಲ್ಲಿ ಮೋಡ ಮುಚ್ಕೊಂಡಿರೋದ್ರಿಂದ ಬೆಳಗ್ಗೆ 10 ಗಂಟೆ ಆದರೂ ಆಚೆ ಬೆಳಕೆ ಅನ್ನೋದೇ ಬರ್ತಾ ಇಲ್ಲ. ಅದರಿಂದ ನಾನು ಬೆಳಗ್ಗೆ 8 ಗಂಟೆಗೆ ನೀರು ಹಾಕೋಕೆ ಹೋಗ್ತೀನಿ, ಅಂಥದ್ರಲ್ಲೂ ಕತ್ಲಿರುತ್ತೆ. ಫಸ್ಟ್ ಬಾಗಿಲ ಮೇಲೆ ಹಾಕಿದಂಥ ರಂಗೋಲಿನ ಗುಡಿಸ್ಕೊಂಡೆ. ಅದಾದ ನಂತರ ನಾನು ಕೆಳಗಡೆ ಗುಡಿಸ್ಕೊತೀನಿ. ಇವತ್ತಿನ ನನ್ನ ಕಿವಿ ಮಾತು, ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸನ ಶುರು ಮಾಡ್ತೀರಾ ಅಂದರೆ ಅದನ್ನು ಕಾಲು ಎಳೆಯೋಕ್ಕಂತಲೇ ಜನ ಇರ್ತಾರೆ. ಅಂಥವ್ರನ್ನ ನೀವು ಮೆಟ್ಲು ಮಾಡಿಕೊಂಡು ಮೇಲೆ ಹೋಗಬೇಕು. ಯಾರು ಏನು ಹೇಳ್ತಾರೆ ಅನ್ನೋದನ್ನ ತಲೆಗೆ ಹಾಕ್ಕೊಂಬೇಡಿ. ನಿಮಗೇನು ಅನಿಸುತ್ತೋ ಅದನ್ನೇ ಮಾಡಿ. ಅವ್ರಿಂಗೆ ಇವ್ರಿಂಗೆ ಅಂದ್ಕೊಂಡೋದ್ರೆ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮುಂದೆ ಬರೋಲ್ಲ. ಇದು ಇವತ್ತಿನ ನನ್ನ ರಂಗೋಲಿ. ಆಚೆ ಇಷ್ಟು ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದೆ. ಪಾತ್ರೆಗಳಿತ್ತು, ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಪಾತ್ರೆಗಳೆಲ್ಲ ತೊಳೆದು ಮುಗಿದ್ಮೇಲೆ ಒಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇವತ್ತು ಬೆಳಗ್ಗೆ ಟೀ ಮಾಡೋದು ಬೇಡ ಅಂತ ಬೂಸ್ಟ್ ಮಾಡ್ಕೊಂಡು ಕುಡಿದ್ವಿ, ನಾನು ನಮ್ಮ ಯಜಮಾನ್ರು ಇಬ್ಬರು. ಏನಾದರೂ ಒಂದು ಸ್ವಲ್ಪ ಚೇಂಜ್ ಇರಬೇಕಲ್ವಾ, ಹಾಗೆ ಇವತ್ತೊಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡಿದೆ. ನೋಡಿ ಸಿಂಪಲ್ಲಾಗಿ ಬೂಸ್ಟ್ ಮಾಡೋದು ಹೇಗಂತ. ಫಸ್ಟು ಬೂಸ್ಟ್ ಪೌಡ್ರ್ ಹಾಕ್ಕೊತೀನಿ, 1-2 ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ. ಅದಾದಮೇಲೆ ಮೇಲಿಂದ ಹಾಲು ಹುಯ್ತೀನಿ ಅಷ್ಟೇ. ಅದಾದಮೇಲೆ ನಮ್ಮ ಮನೆಯವ್ರು ಫ್ರೆಶ್ ಅಪ್ ಆಗಿ ಬಂದರು. ಅವ್ರ ಕೆಲ್ಸಕ್ಕೆ ಬೇಗ ಹೋಗಬೇಕಾಗಿತ್ತು, ಅದರಿಂದ ಅವ್ರು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದರು. ಅಷ್ಟರಲ್ಲೇ ನಾನು ಟಿಫನ್ ರೆಡಿ ಮಾಡಿದ್ದೆ. ದೋಸೆ ಇವತ್ತಿನ ಟಿಫನ್ನು. ದೋಸೆ ಮಾತ್ರ ಸಖತ್ತಾಗಿತ್ತು. ತಿಂತಾಯಿದ್ರೆ ತಿಂತಾನೇ ಇರಬೇಕನ್ಸುತ್ತೆ. ಬೇಜಾರು ಮಾತ್ರ ಯಾವತ್ತೂ ಆಗಲ್ಲ ನಾನು ಮಾಡೋ ದೋಸೆಯಿಂದ. ನೋಡಿ ಹೇಗಿದೆ, ಹೋಟೆಲ್ ಸ್ಟೈಲ್ ದೋಸೆ, ಕಾಯಿ ಚಟ್ನಿ ಮತ್ತು ದೋಸೆ. ಇದು ಮಧ್ಯಾಹ್ನದ ಊಟಕ್ಕೆ ತಂಬುಳೆ, ಅನ್ನ, ಎಗ್ ಬುರ್ಜಿ. ಇವತ್ತು ಸಿಂಪಲ್ಲಾಗಿ ತಂಬುಳಿನ ಹೇಗೆ ಮಾಡೋದಂತ ಹೇಳ್ತೀನಿ. ಒಂದು ಬಾಣಲಿಲಿ ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕೆಂಪು ಆಗೋ ಥರ ಹುರ್ಕೊಂಡೆ. ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ಆ ಕಡಲೆ ಬೀಜನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ. ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಸಿಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೆ ಈ ರೀತಿ. ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ಹಾಕ್ಕೊಂಡೆ. ಅದಾದ ನಂತರ ನನ್ನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಇಬ್ರಿಗೆ ಮಾತ್ರ ನಾನು ಮಾಡ್ತಾಯಿದ್ದಿದ್ದು, ತುಂಬ ಖಾರ ಇರೋದ್ರಿಂದ ನಾನು 3 ಹಾಕ್ಕೊಂಡಿದ್ದೆ ಅಷ್ಟೇ. ಅದಾದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೊತೀನಿ. ಫುಲ್ ನುಣ್ಣಗೆ ರುಬ್ಬೇಡಿ, ಪರವಾಗಿಲ್ಲ, ಒಂದು ತೊರೆ ಇರೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನ ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ರುಬ್ಬಿರೋದನ್ನ ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಎಣ್ಣೆ ಬಿಸಿ ಆದ ನಂತರ ನಾನು ಒಗ್ಗರಣೆಗೆ ಫಸ್ಟು ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಾದಮೇಲೆ ನಾನು ಜೀರಿಗೆನ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಕಹಿ ಕಹಿ ಅನಿಸ್ಬಿಡುತ್ತೆ ಸಾಸಿವೆ, ಅದಕ್ಕೆ. ಅದಾದ ನಂತರ ನಾನು ಈರುಳ್ಳಿ ಮತ್ತು ಕರಿಬೇವನ್ನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಕರಿಬೇವು, ಕೊತ್ತಂಬರಿನ ನಾನು ಲಾಸ್ಟಿಗೆ ಹಾಕ್ತೀನಿ. ಹಾಗೆ ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಒಗ್ಗರಣೆ ಹಾಕಿದ್ದೆಲ್ಲ ತಣ್ಣಗಾದಮೇಲೆ ಪಾತ್ರೆನ ನಾನು ಇದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಿರೋದನ್ನು. ನೀಟಾಗಿ ಅದು ಗಟ್ಟಿ ಇದೆ, ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಪರವಾಗಿಲ್ಲ. ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ನಾನು ಅನ್ನಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಹಾಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೆಲ್ಲ ಹಾಗೆ ಇತ್ತು, ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಬಿಟ್ಟು ಹಾಕಿದೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಅದೆಲ್ಲ ಆದಮೇಲೆ ಇವಾಗ ನಾನು ಕೊತ್ತಂಬರಿನ ಹಾಕ್ಕೊತೀನಿ. ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ ಎಲ್ಲ.
ಕೊತ್ತಂಬರಿ ಹಾಕಾದ್ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹದ ಮಾಡ್ಕೊಂಡಿದ್ದೀನಿ. ನಮ್ಮಿಬ್ರಿಗೆ ಮಾತ್ರ ಒನ್ ಟೈಮ್ಗೆ. ಅದು ಮತ್ತೆ ಎತ್ತಿಟ್ರೆ ಚೆನ್ನಾಗಿರಲ್ಲ, ಒನ್ ಟೈಮ್ ಮಾತ್ರ ತಿನ್ನೋಕೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇಷ್ಟು ಮಾಡ್ಕೊಂಡಿದ್ದೆ. ಗಟ್ಟಿ ಇದೆ ಅನ್ನಿಸ್ತು, ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿದ್ಮೇಲೂ ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ ಹೆಂಗಿದೆ ಅಂತ. ನಾನು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಇದನ್ನು ಮಾಡಿದ್ದೆ. ಸಿಂಪಲಾಗಿದೆ, ಆರಾಮಾಗಿ ಮಾಡ್ಬೋದು. ಅನ್ನ, ತಂಬುಳೆ, ಎಗ್ ಬುರ್ಜಿ ಮಾಡಿದ್ದೆ ಇವತ್ತು. ಇದು ಇವತ್ತಿನ ನನ್ನ ದಿನಚರಿ. ಇದು ನನ್ನ ಫೇವ್ರೆಟ್ ಸಾಂಗ್ ಕೇಳ್ಕೊಂಡು ಊಟ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.